ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆಯ ಬೆನ್ನಲ್ಲೇ ಅದೇ ವಾರ್ಡ್ನಲ್ಲಿ ಇನ್ನೊಂದು ಯುವತಿಯ ಕೊಲೆ ಕೂಡ ಆಗಿದೆ. ಯಾಕೆ ಹೀಗಾಯಿತು? ಮನೆ ತುಂಬಾ ಎಳೆದಾಡಿ ಚಾಕುವಿನಿಂದ ಇರಿದು ಯುವತಿಯ ಹತ್ಯೆಯನ್ನ ಮಾಡಿದ್ದಾರೆ. ಮನೆಯಲ್ಲಿ ಮಲಗಿದ್ದ ಅಂಜಲಿಯನ್ನ ಕೊಂದಿರುವಂತ ಆರೋಪಿ ವಿಶ್ವ ಅಲಿಯಾಸ್ ಗಿರೀಶ್. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಂತ ಘಟನೆ ಇದು. ಕ್ಯಾಟರಿಂಗ್ ಕೆಲಸ ಮಾಡ್ತಾ ಇದ್ಲಂತೆ ಅಂಜಲಿ. ಕಳೆದ 8 ದಿನಗಳ ಹಿಂದೆ ಅಷ್ಟೇ ಮನೆಗೆ ಬಂದಿದ್ದಾಳೆ. ಆರೋಪಿ ವಿಶ್ವ ಮತ್ತು ಅಂಜಲಿ ಸಹಪಾಠಿಗಳು. ಸೊ ಬೇರೆ ಏನಾದರೂ ವಿಚಾರ ಇತ್ತಾ, ಪ್ರೀತಿ ಇತ್ತಾ, ಪ್ರೀತಿಸು ಅಂತ ಏನಾದರೂ ಒತ್ತಾಯ ಮಾಡ್ತಾ ಇದ್ನ? CC ಕ್ಯಾಮ್ರಾದಲ್ಲೂ ಕೂಡ ಸೆರೆ ಆಗಿದೆ ನೋಡಿ. ಅಲ್ಲಿ ಆರೋಪಿಯವನು ವಿಶ್ವ ಅಲಿಯಾಸ್ ಗಿರೀಶ್ ಕೊಲೆ ಮಾಡಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಈ ರೀತಿಯಾಗಿ ಮಾನಸಿಕತೆ ಹೇಗೆ ಬರ್ತಾ ಇದೆ ಅಂತ ಹೇಳಿ, ನೇಹಾ ಹತ್ಯೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಗಲ್ಲು ಶಿಕ್ಷೆ ಹೇಗೆ ಕೊಡಬೇಕು ಅಂತ ಹೇಳಿದ್ವು, ಅದೇ ರೀತಿ ಕೊಡಬೇಕು. ಮಡಿಕೇರಿಯಲ್ಲಿ ಹೇಗೆ ಅಲ್ಲಿ ಕೊಲೆಯನ್ನ ಮಾಡಿ ಹೋಗಿದ್ನೋ, ರುಂಡ ಕಟ್ ಮಾಡ್ಕೊಂಡು ಹೋಗಿದ್ನೋ, ಅವನಿಗೂ ಅದೇ ಶಿಕ್ಷೆ ಆಗಬೇಕು, ಇವನಿಗೂ ಅದೇ ಶಿಕ್ಷೆ ಆಗಬೇಕು. ಆಕೆ 2 ತಿಂಗಳು ಹೊರಗಿದ್ದಳ್ರಿ. ನಾಳೆಗೆ 8 ದಿವಸ ಆದ್ರೆ ಆಕೆ ಬಂದು ನಾಳೆಗೆ 8 ದಿವಸ ಆದರೆ ಯಾಕೆ ಹಿಂಗೆ ತಿರುಗ್ತೀನಿ, ನೀನು ತಿರುಗಬೇಡವ ಅಂತ ನೀನು ರಾತ್ರಿ ಕುಂದು ಜಿದ್ದಿ ಬಿದ್ದಿ ಎಲ್ಲ ಹೇಳಿದೀವಿ ರೀ. ನೀನು ಆದಿಗೆ ಹೋಗೋನಿಗೆ ಮಾಡ್ಕೊತೀನಿ ಅಮ್ಮ ನಾನು ಅಂದ್ರಿ. ಅಂದಿಂದ ಆಯ್ತು ತಗೋರವ ಅಂತಂದೆ. ಉಂಡಿವ್ರಿ, ಉಂಡಿಗಿನ್ನು ಮಕ್ಕಂದ್ವಿ. ಬೆಳಗ್ಗೆ ಮುಂಜಾನೆ 5 ಗಂಟೆ ಆಗಿತ್ತು ರೀ. ಬಂದು ಕಾದ ಬಡ್ದುಗಳು ಆಕಿನ ಬಂದು ಕಾದ ತೆಗಲ್ರಿ. ಆಕಿಗೆ ಏನು ಗೊತ್ತಿದ್ದ ಏನಿತ್ತು ರೀ ಹಿಂಗೆ ಮಾಡ್ತಾನೆ ಅನ್ನೋದು. ಮೊದಲು ನನ್ನ ಫೋನ್ ಒಯ್ದಿಲ್ಲ ರೀ, ದೊಡ್ಡ ಫೋನ್. ನನ್ನ ಸಹೋದ್ಯೋಗಿ ಈಗ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಈ ಪ್ರಕರಣದಲ್ಲಿ ಈಗ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಏನು? ಎಷ್ಟು ವರ್ಷಗಳಿಂದ ಅವರು ಪರಿಚಿತರು? ಏನಾದರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಸುನಿಲ್? ಅರುಣ, ನಿಜಕ್ಕೂ ಕೂಡ ಇದು ಒಂದು ನೇಹಾ ಮಾದರಿಯ ರೂಪವನ್ನೇ ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಈ ವಿಶ್ವ ಮತ್ತು ಅಂಜಲಿ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಸಹಜವಾಗಿ ಸಲುಗೆ ಇರುತ್ತೆ. ಒಂದು 3 ತಿಂಗಳಿಂದ ಮನೆ ಬಿಟ್ಟು ಹೋದಂತಹ ಅಂಜಲಿ 8 ದಿನಗಳ ಹಿಂದೆ ಮನೆಗೆ ಬಂದಿರ್ತಾಳೆ. ಸೊ ಈ ಸಮಯದಲ್ಲಿ ಅಂಜಲಿಯನ್ನ ಭೇಟಿ ಮಾಡಿದಂತಹ ವಿಶ್ವ, ನಿನ್ನ ಜೊತೆ ಸುತ್ತಾಡಕ್ ಹೊರಗಡೆ ಬರ್ಬೇಕು, ನಾವಿಬ್ರು ಮೈಸೂರಿಗೆ ಹೋಗೋಣ ಅಂತ ಪೀಡಿಸ್ತಾ ಇರ್ತಾನೆ. ಸೊ ಇದಕ್ಕೆ ಅಂಜಲಿ ಒಪ್ಪಿರಲ್ಲ. ಸೊ ಹಿಂಗಾಗಿ ಇವತ್ತು ಬೆಳಗ್ಗೆ ಏನೋ ಬಾಗಿಲು ಬಿಡದಂತ ವಿಶ್ವ ಮನೆಗೆ ತೆರಳಿ ಆ ಚಾಕುವನ್ನ ಹಾಕಿ ಹತ್ಯೆಯನ್ನ ಮಾಡಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಈಗ ಕೊಲೆಯ ಕಾರಣವನ್ನ ಹುಡುಕಿ ಪೊಲೀಸರು ಹಲವಾರು ಆಯಾಮದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ವಿಶ್ವ ಕೊಲೆ ಮಾಡಲು ಕಾರಣವೇನು, ಅಂಜಲಿಯ ಇವ್ರ ನಡುವೆ ಏನಾದ್ರೂ ಇತ್ತ ಅನ್ನೋದು ಈಗ ತನಿಖೆ ಮೂಲಕ ಹೊರಬರಬೇಕಾಗಿರುವಂತದ್ದು. ಒಂದು ಮಾಹಿತಿ ಪ್ರಕಾರ ವಿಶ್ವ 1 ಸೈಡ್ ಲವ್ ಮಾಡ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಅಂಜಲಿ ಇದಕ್ಕೆ ಒಪ್ಪದಿದ್ದಾಗ ಮನೆಯಲ್ಲಿ ಯಾರೂ ಗಂಡ್ ಮಕ್ಳಿಲ್ಲ. ಸೊ ಹೀಗಾಗಿ ಕೊಲೆ ಮಾಡಿದ್ರೆ ಏನ್ ಮಕ್ಕಳು ಮಾಡ್ಬೋದು ಅನ್ನೋ ಮನಸ್ಥಿತಿಯಿಂದ ಮಾಡಿರ್ಬೋದು ಅನ್ನೋದು ಒಂದು. ಇನ್ನು ಎರಡನೇದು, ಅವರ ಮನ ಪರಿಸ್ಥಿತಿಯು ಕೂಡ ಬಹಳಷ್ಟು ಗಂಭೀರವಾಗಿರುವಂತದ್ದು. ಅಂಜಲಿ ಅವರ ತಾಯಿ ಸುಧಾ ತೀರ್ಕೊಂಡಿರ್ತಾರೆ. ಅವರ 3 ಮಕ್ಕಳನ್ನ ಅಜ್ಜಿಯ ಸಾಕ್ತಾ ಇರ್ತಾರೆ. ಬೇರೆಯವರ ಮನೆ ಕೆಲಸವನ್ನ ಮಾಡಿ ಇವರು ಸಾಕಿ ಸಲಹಿ ಮೊಮ್ಮಕ್ಕಳು ದೊಡ್ಡವರಾದ್ಮೇಲೆ ನನಗೆ ಆಸರೆ ಆಗ್ತಾರೆ ಅಂತ ಆಸೆ ಪಟ್ಟಿರುತ್ತೆ ಜೀವ. ಆದ್ರೆ ಇವತ್ತು ಅಂಜಲಿ ಸಾವನ್ನಪ್ಪಿರುವಂತದ್ದು ಒಂದು ಕಡೆ ಆದ್ರೆ, ಇನ್ನು ಅಂಜಲಿಯು ಕೂಡ ಮೊದಲಿಗೆ ಕಂಪ್ಯೂಟರ್ ಕಲಿತಾ ಇರ್ತಾಳೆ. ಸೊ ಅದನ್ನ ಬಿಟ್ಟು ಈಗ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಸೊ ಇದು ಎಲ್ಲವನ್ನ ಗಮನಿಸಿದಂತ ವಿಶ್ವ, ನಾನು ಏನೇ ಮಾಡಿದ್ರು ನಡೆಯುತ್ತೆ, ಈ ಕುಟುಂಬದ ಮೇಲೆ ಏನೇ ದರ್ಪ ಮಾಡಿದ್ರು ನಡೆಯುತ್ತೆ ಅನ್ನೋ ದೃಷ್ಟಿಕೋನದಿಂದ ಈ ಕೊಲೆ ಮಾಡಿರುವಂತದ್ದು ವ್ಯಕ್ತವಾಗ್ತಿರುವಂತದ್ದು. ಅರುಣ್. ಓಕೆ ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.